ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ತುಮಕೂರು ಶಾಪ್ ದಾಸ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್, ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಮೇನ್ ಟಾಪಿಕ್ ಏನಿದೆ ಅದು ಅಕ್ಕಿಗಳು ತೋರಿಸ್ಕೊಡ್ತೀನಿ. ನೋಡ್ಬೋದು ಪಟಾಗಳು ಚಿಕ್ಕ ಮರಿಗಳು. ಇದು ಎರಡು ದಿನ ಆಯಿತು ಗೈಸ್. ಇವತ್ತಕ್ಕೂ ಸೇರಿ ಎರಡು ದಿನ ಆಗಿದೆ. 2 ದಿನದ ಮರಿಗಳು ಚಿಕ್ಕದು ಗೈಸ್. ಇವಕ್ಕೆ ಏನು ಫೀಡ್ ಕೊಡಬೇಕು ಅಂದರೆ ದೊಡ್ಡ ಅಕ್ಕಿಗಳಿಗೆ ಫೀಡ್ ಕೊಡಬೇಕು ಗೈಸ್. ಏನು ಅಂದರೆ ನೀವು ಆದಷ್ಟು ದೊಡ್ಡ ಕಾಳು ಕೊಡೋದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಅಕ್ಕಿ ಚಿಕ್ಕದಿದ್ದಾಗ ಸಾಫ್ಟ್ ಮಾಡಿಬಿಟ್ಟು ಕಾಳು ತಿನ್ನಿಸ್ಬೇಕಾಗುತ್ತೆ ಚಿಕ್ಕ ಮರಿಗೆ ಅಪ್ಪ ಅಮ್ಮ. ಅದಕ್ಕೋಸ್ಕರ ನೀವು ದೊಡ್ಡ ಮೇವು ಕೊಡೋದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಗೈಸ್. ದೊಡ್ಡ ಮೇವು ಅಂದರೆ ಕಡಲೆಕಾಳು ಅದೆಲ್ಲ ಕೊಡೋಕೆ ಹೋಗಬಾರ್ದು, ಸ್ವಲ್ಪ ದಿನ ಮಾತ್ರ. ಆಮೇಲೆ 1 ವೀಕ್ ಆದಮೇಲೆ ಕೊಡ್ಬೋದು ಗೈಸ್. ಈಗ ಅಕ್ಕಿಗೆ ಓನ್ಲಿ ರಾಗಿ ಇಲ್ಲ ಗೋಧಿ ಇಲ್ಲ ಸಜ್ಜೆ, ಇವು 3 ಯಾವ್ದಾದ್ರು ಕೊಡ್ಬೋದು. ರಾಗಿ ಮಾತ್ರ ಮೇಯ್ನ್ ಕೊಡಲೇಬೇಕು ಗೈಸ್. ಮತ್ತು ಗೂಡು ಮಾತ್ರ ಫುಲ್ ಕ್ಲೀನಾಗಿರಬೇಕು ಗೈಸ್. ಇನ್ನೊಂದು ಟಾಪಿಕ್ ಏನು ಅಂದರೆ ನೋಡ್ಬೋದು, ಗೂಡು ಕ್ಲೀನಾಗಿದ್ದರೆ ಮಾತ್ರ ಅಕ್ಕಿ ಹೆಲ್ತಿಯಾಗಿ ಬೆಳೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಅಪ್ಪ ಅಮ್ಮಗೆ ಎನಿ ಟೈಮ್ ವಾಟರ್ ಇಡಬೇಕು. ವಾಟರ್ ಇಟ್ಟಾಗ ಪಟಾಗಳಿಗೆ ಯಾವಾಗ ಬೇಕೋ ಅವಾಗ ಊಟ ತಿನ್ನಿಸ್ಬೋದಾಗುತ್ತೆ ಅಕ್ಕಿ. ಅದಕ್ಕೋಸ್ಕರ ನೀರನ್ನ ಎನಿ ಟೈಮ್ ಇಡಿ. ಮತ್ತು ಗೂಡನ್ನ ಕ್ಲೀನಾಗಿ ಇಟ್ಕೊಳ್ಳಿ. ನೋಡ್ಬೋದು ನಮ್ಮ ಗೂಡು ಎಷ್ಟು ಕ್ಲೀನಾಗಿದೆ ಅಂತ. ಈ ಜೊತೆ ಗೂಡು ಮಾತ್ರ ಮೇಯ್ನ್ ಕ್ಲೀನಾಗಿರಲೇಬೇಕು ಗೈಸ್. ನೋಡ್ಬೋದು ಗೈಸ್. ಈಗ ಪಟಾಗಳಿಗೆ 1 ವೀಕ್ ಆಗಾದ್ಮೇಲೆ ಅಕ್ಕಿಗಳಿಗೆ ದೊಡ್ಡ ಮಾಡಿ ಕೊಡ್ಬೋದು. ಯಾಕೆಂದರೆ ಅಕ್ಕಿಗಳು ಸ್ಟ್ರಾಂಗ್ ಆಗಿರುತ್ತೆ ಮತ್ತು ಪಟಾಗಳು ಹೆಲ್ತಿಯಾಗಿ ಹುಟ್ಟುತ್ತೆ ಅಥವಾ ಹೆಲ್ತಿಯಾಗಿ ಬೆಳೆಯುತ್ತೆ ಅಂತ ಹೇಳ್ಬೋದು. ಅದಕ್ಕೆ 1 ವೀಕ್ ಆದ ನಂತರ ಆಮೇಲೆ ಕಡಲೆಕಾಳು ಕೊಡೋಕ್ಕೆ ಶುರು ಮಾಡಿ ದೊಡ್ಡ ಅಕ್ಕಿಗಳಿಗೆ. ನಾನು ಆಗಲೇ ನೆನೆಸಿಟ್ಟಿದ್ದೀನಿ. ದೊಡ್ಡ ಅಕ್ಕಿಗಳಿಗೆ ಏನು ಕೊಡೋಲ್ಲ, ಸ್ವಲ್ಪ ಕೊಡ್ತೀನಿ. ಇನ್ನು ಮಿಕ್ಕಿರೋ ಅಕ್ಕಿಗಳಿಗೆ ನಮ್ಮ ಅಕ್ಕಿಗಳಿಗೆ ಕೊಡ್ತೀನಿ, ಎಲ್ಲಿರೋ ಅಕ್ಕಿ ಇಷ್ಟಕ್ಕೂ. ಈ ಜೊತೆಗೆ ಸ್ವಲ್ಪ ಕೊಡ್ತೀನಿ ಅಷ್ಟೇ ಕಡಲೆಕಾಳು. ಯಾಕೆಂದರೆ ಅದಕ್ಕೆ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಕಾಳು ತಿನ್ನಿಸೋದು. ದೊಡ್ಡ ಮೇವು ಡೈಜೆಷನ್ ಆಗೋದು ಲೇಟ್ ಆಗುತ್ತಲ್ಲ, ಅದರಿಂದ ಪಟಾಗಳು ತಿನ್ನಿಸೋದು ಲೇಟ್ ಆಗುತ್ತೆ. ಅದಕ್ಕೋಸ್ಕರ ವಾಟರ್ ಮಾತ್ರ ಎನಿ ಟೈಮ್ ಇಡಿ. ಮತ್ತು ಪಟಾಗಳು ಒಂದು ಸ್ವಲ್ಪ ದೊಡ್ಡದಾಗ ತಕ್ಕ ಚಳಿ ಆಗದೆ ಇರೋ ಥರ ನೋಡ್ಕೊಬೇಕು ಗೈಸ್. ಮತ್ತು ಅಪ್ಪ ಅಮ್ಮ ಯಾವಾಗಲೂ ಕಾವು ಕೊಡ್ತಾ ಇರುತ್ತೆ. ನಾನಿಲ್ಲಿ ವಿಡಿಯೋ ಮಾಡೋಕ್ಕೆ ಬಂದಿರೋದಕ್ಕೋಸ್ಕರ ಅವು ಎದ್ದು ಬಂದಿದ್ದೆ, ಏನೋ ಮರಿಗಳು ಇಟ್ಕೊಳ್ತಾರೆ ಅಂತ. ನೋಡ್ಬೋದು ಎನಿ ಟೈಮ್ ಕಾವು ಕೊಡ್ತಾ ಇರುತ್ತೆ, ರೆಕ್ಕೆ ಪುಕ್ಕ ಬರೋ ತಕ್ಕ ಅಷ್ಟೇ. ಆಮೇಲೆ ಅಕ್ಕಿಗಳ್ಗೆ ಏನು ಚಳಿ ಆಗೋಲ್ಲ. ಈಗ ಮಳೆಗಾಲ ಬೇರೆ, ಅದಕ್ಕೋಸ್ಕರ ಹೇಳ್ತಾ ಇರೋದು ಗೈಸ್. ಚಳಿ ಆಗದೆ ಇರೋ ಥರ ನೋಡ್ಕೊಬೋದು. ನೋಡಿ ಪಟ್ಟ ನಡುಕ್ತಿದೆ, ಅವ್ರ ಅಮ್ಮ ಕುಬ್ಬಿಸೋಣ. ಕುತ್ಕ ಗೈಸ್. ಅದು ಕುಕ್ಕಾಣುತ್ತೆ, ನೋಡ್ಬೋದು ಈ ಥರ ಕಾವಿ ಕುಕ್ಕಾಣುತ್ತೆ. ಮತ್ತು ಇನ್ನೊಂದೇನು ಅಂದರೆ ಎನಿ ಟೈಮ್ ವಾಟರ್ ಇರಬೇಕು. ಅದು ಬಿಟ್ಟು ಮತ್ತು ಗೈಸ್, ಅಕ್ಕಿ ಇನ್ನೂ ಹೆಲ್ತಿಯಾಗಿಡಬೇಕು ಅಂದರೆ ಗೂಡು ಮೇಯ್ನ್ ಕ್ಲೀನಾಗಿರಲೇಬೇಕು. ಮತ್ತು ಅಪ್ಪ ಅಮ್ಮ ಯಾವುದಕ್ಕಾದ್ರೂ ಕ್ಯಾಂಕರ್ ಸಿಂಟಮ್ಸ್ ಇತ್ತು ಅಂದರೆ ಇಲ್ಲ ನೆಕ್ವಿಸ್ಟ್ ಇತ್ತು ಅಂದರೆ ಗೈಸ್, ನೀವು ಅಕ್ಕಿ ದೊಡ್ಡ ಅಕ್ಕಿ ಇವಾಗ ಹೆಣ್ಣಿಗೆ ರೋಗ ಇದ್ದರೆ ಹೆಣ್ಣು ತೆಗ್ದಿಕ್ಬಿಡಿ ಗೈಸ್. ಅದು ನೀವೇ ಹ್ಯಾಂಡ್ ಫೀಡಿಂಗ್ ಮಾಡ್ಕೊಬೇಕಾಗುತ್ತೆ ಗೈಸ್. ಮತ್ತು ಯಾವುದಾದ್ರೂ ಒಂದು ಗಂಡಿಗೆ ರೋಗ ಇದ್ದರೆ ಗಂಡು ಎತ್ತಿಕ್ಬಿಡು. ಯಾಕೆಂದರೆ ಪಟಾಗಳು ತಡ್ಕೊಳಕ್ಕಾಗಲ್ಲ. ದೊಡ್ಡ ಅಕ್ಕಿಗೆ ಸ್ಟೆಮಿನಾ ಜಾಸ್ತಿ ಇರುತ್ತೆ, ಚಿಕ್ಕ ಅಕ್ಕಿಗೆ ಜಾಸ್ತಿ ಇರೋಲ್ಲ. ಅದಕ್ಕೋಸ್ಕರ ತಡ್ಕೊಳ್ಳೋ ಅಷ್ಟು ಸ್ಟೆಮಿನಾ ಇದಕ್ಕಿರೋ ಸ್ಟೆಮಿನಾ ಅದಕ್ಕಿರಲ್ಲ. ಅದಕ್ಕೋಸ್ಕರ ಯಾವುದಕ್ಕೆ ರೋಗ ಐತೋ ಆ ಅಕ್ಕಿನ ಸಪ್ರೇಟ್ ಮಾಡಿ ಇಟ್ಬಿಡಿ. ಅಮ್ಮಗೆ ಏನಾದರೂ ರೋಗ ಇದ್ದರೆ ಅಪ್ಪನ ಜೊತೆ ಬಿಟ್ಬಿಡಿ ಪಟಾಗಳನ್ನ. ಇನ್ನು ಆಮೇಲೆ ನೀವು ಫೀಡ್ ಮಾಡಬೇಕಾಗುತ್ತೆ. ಯಾಕೆಂದರೆ ಒಂದು ಅಕ್ಕಿಗೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಇಲ್ಲಾಂದರೆ ಎರಡೂ ತೆಗೆದಿಟ್ಬಿಟ್ಟು ನೀವು ಹ್ಯಾಂಡ್ ಫೀಡಿಂಗ್ ಮಾಡ್ಕೊಬೇಕಾಗುತ್ತೆ. ಒಂದು ವಾರ 15 ದಿನ ಬಿಡಬೇಕು ಗೈಸ್ ಅಪ್ಪ ಅಮ್ಮ ಜೊತೆಗೆ. ಅವಾಗಿನ್ನ ಚಿಕ್ಕ ಮರಿಗಳು. ಆಮೇಲೆ ಬೇಕಾದ್ರೆ ನೀವು ಕಡಲೆಕಾಳು ಕೊಡ್ಕೊಬೋದು. ಫಸ್ಟು 1 ವೀಕ್ ಆಗಾದ್ಮೇಲೆ ಕಡಲೆಕಾಳನ್ನ ಅಪ್ಪ ಅಮ್ಮಂಗೆ ಕೊಡಿ. ಅಪ್ಪ ಅಮ್ಮ ಅದಕ್ಕೆ ತಿನ್ನಿಸುತ್ತೆ. ಆಮೇಲೆ ಇನ್ನೊಂದು ವೀಕ್ ಆಗುತ್ತಲ್ಲ, 15 ದಿನ ಆಗುತ್ತೆ ಅಷ್ಟೊತ್ತಿಗೆ. ಅವಾಗ ನಾವೇ ಫೀಡ್ ಮಾಡ್ಕೊಬೋದು. ಒಂದು 5-6 ಕಡಲೆಕಾಳು ಕೊಡ್ಬೋದು ಗೈಸ್. ನಾನೇ ಕೊಡ್ತೀನಿ. ನೋಡ್ಬೋದು, ತೋರಿಸ್ತೀನಿ ಅಕ್ಕಿ ದೊಡ್ಡದಾದ್ಮೇಲೆ. ಈಗ ಇಷ್ಟು ನೋಡ್ಕೊಳ್ಳಿ ಗೈಸ್. ಇನ್ನೊಂದೇನು ಅಂದರೆ ಅಪ್ಪ ಅಮ್ಮಗೆ ಯಾವಾಗಲೂ ಫೀಡ್ ಇರಲೇಬೇಕು, ಊಟ ಮೇಯ್ನ್. ಇದಕ್ಕೆ ಕಾಳು ಮಾತ್ರ ಯಾವಾಗಲೂ ಇರಲಿ ಮತ್ತು ವಾಟರು ಎನಿ ಟೈಮ್ ಇರಲಿ. ಯಾಕೆಂದರೆ ಅಪ್ಪ ಅಮ್ಮ ಚೆನ್ನಾಗಿ ಪ್ರೋಟೀನ್ ವಿಟಮಿನ್ ಅಕ್ಕಿಗಳಿಗೆ ಫೀಡ್ ಮಾಡಿದಾಗ ಅಕ್ಕಿಗೆ ಒಳ್ಳೆ ಪ್ರೋಟೀನು ವಿಟಮಿನು ಸಿಕ್ಕಾಗ ಅಕ್ಕಿ ಚೆನ್ನಾಗಿ ಬೆಳೆಯುತ್ತೆ ಚಿಕ್ಕ ಪುಟ್ಟಗಳು. ಅದಕ್ಕೋಸ್ಕರ ಅಪ್ಪ ಅಮ್ಮಂಗೆ ಮಾತ್ರ ಕಾಳು ಎನಿ ಟೈಮ್ ಇಟ್ಟಿಡಿ. ನಾನೀಗ ಗೂಡು ಕ್ಲೀನ್ ಮಾಡಬೇಕಾಗಿತ್ತು, ಅದಕ್ಕೆ ತೆಗೆದಿಟ್ಟಿದ್ದೆ. ನೋಡ್ಬೋದು, ಕ್ರೇಟಾಗಿ ಇಟ್ಬಿಡ್ತೀನಿ. ಕ್ರೇಟು ಮತ್ತು ಇದು ವಾಟರ್ ಇಡೋದು. ಇದು ವಾಟರ್ ಎನಿ ಟೈಮ್ ಇಟ್ಟಿರ್ತೀನಿ ಇದ್ರೊಳಗಡೆ. ಮತ್ತು 2 ಅಕ್ಕಿಗೆ ಇಡ್ತಿದ್ರಲ್ಲ ಅಷ್ಟು ಇಡೋಕೆ ಹೋಗ್ಬಿಡಿ ಕಾಳು. ಯಾಕೆಂದರೆ ಅಪ್ಪ ಅಮ್ಮ ಏನು ಮಾಡಿಬಿಡುತ್ತೆ ಅಂದರೆ ಮರಿಗೆ ಮಾತ್ರ ತಿನ್ನಿಸ್ಬಿಡುತ್ತೆ. ಮರಿಗಳು ಚೆನ್ನಾಗಿ ಬೆಳೀಲಿ ಅಂತ ಇರೋ ಊಟ ಎಲ್ಲ ಅದಕ್ಕೆ ತಿನ್ನಿಸ್ಬಿಡುತ್ತೆ. ಅದಕ್ಕೋಸ್ಕರ 4 ಅಕ್ಕಿಗಳು ಇರೋದೀಗ. ಅವೆರಡು ಪಟ್ಟ ಇವೆರಡು ಅಕ್ಕಿ, ಎರಡಕ್ಕೂ ಸೇರಿ 4 ಅಕ್ಕಿ ಎಷ್ಟು ಇಡಬೇಕು ಅಷ್ಟು ಇಡಬೇಕಾಗುತ್ತೆ ಗೈಸ್. ನೀವೇನಿಲ್ಲ ಅಂದರೆ ಈ ಕ್ರೇಟಾಗೆ ಅರ್ಧ ಇಡಬೇಕು ಗೈಸ್. ಅರ್ಧ ರಾಗಿ ಇಡಬೇಕಾಗುತ್ತೆ. ಮತ್ತು ಅದೇನಾದರೂ 1 ವೀಕ್ ಆಗಿರೋ ಪಟಗಳಾದರೆ ಕಡಲೆಕಾಳು ಕೊಡ್ಬೋದು, ಅಲ್ಲಿ ತೋರಿಸ್ತೀನಲ್ಲ ಆ ಥರ. ಇಷ್ಟೇ ಗೈಸ್. ಇದ್ರ ಮೇಂಟೆನೆನ್ಸು ಇದೇನೂ ಇಲ್ಲ. ಇದ್ರ ಬಗ್ಗೆ ಮೇಂಟೆನೆನ್ಸ್ ಏನೂ ಇಲ್ಲ, ಅಷ್ಟು ದೊಡ್ಡ ಮೇಂಟೆನೆನ್ಸ್ ಏನಿಲ್ಲ. ಯಾರಾದರೂ ಹೊಸ್ದಾಗಿ ಮರಿ ಮಾಡಿಸಿದ್ರೆ ಅವರಿಗೋಸ್ಕರ ವಿಡಿಯೋ ಮಾಡಿರೋದು.
ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹಂಗೆ ಒಂದು ಕಮೆಂಟ್ ಹಾಕ್ಬಿಡಿ, ನೋಡ್ಬೋದು. ಇಷ್ಟೇ ಗೈಸ್, ಬಾಯ್ ಬಾಯ್.